ನಮ್ಮ ಮಾತುಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಎಂ.ಬಿ. ಪಾಟೀಲ್ರೇ, ಏನ್ ಮಾಡ್ತಾ ಇದ್ದೀರಿ? ಒಬ್ಬ ಮನುಷ್ಯನಿಗೆ ಒಂದ್ಸಲ ಹೇಳ್ಬೋದು, 2 ಸಲ ಹೇಳ್ಬೋದು, 3 ವರ್ಷ ಬಾಯ್ ಬಡ್ಕೋಬೇಕನ್ರಿ? ನಿಮ್ಗಳಿಗೆ ಒಂದು ಅರ್ಥ ಆಗಬೇಕು, ನೀವು ಗೆದ್ದಿಲ್ಲ. ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಗಳು ವ್ಯಕ್ತಿಗಳು ಗೆಲ್ಲಲ್ಲ, ಜನ ಗೆಲ್ಲಿಸ್ತಾರೆ. ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ, ಪ್ರತಿನಿಧಿಸಕ್ ಬಂದಿದ್ದೀರಿ. ಏನಾಗಿದೆ ನಿಮಗೆ? 13 ಹಳ್ಳಿಯ ಹೆಣ್ಣು ಮಕ್ಕಳು ಆ ಹಳ್ಳಿಯ ಮಣ್ಣನ್ನ ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ. ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದೀವಿ ನಾವು. ಬೇಕಾ ಸಿದ್ದರಾಮಣ್ಣ ನಿಮಗೆ? ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಕೂಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು? ಕಿವಿ ಇಲ್ವಾ? ಹೃದಯ ಇಲ್ವಾ? ಮನಸ್ಸಾಕ್ಷಿ ಇಲ್ವಾ? ಅಹಿಂದ ಅಂತೀರಿ, ಜನಪರ ಅಂತೀರಿ, ರೈತಪರ ಅಂತೀರಿ. ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತು ಕೊಟ್ರಿ. ಮಾತಿಗೆ ನಿಲ್ತೀರಾ, ಮಾತಿಗೆ ತಪ್ತೀರಾ? ಮಾತಿಗೆ ತಪ್ತೀರಾ? ಎಂ.ಬಿ. ಪಾಟೀಲ್ರೇ, ಏನು ತುರ್ತು ಸಭೆ ನಿನ್ನೆ ನಿಮಗೆ ಏನಂತ ಅರ್ಜೆಂಟ್ ಬಂದಿತ್ತು? ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದೀವಿ, ಒಂದಿನ ತಡ ಮಾಡಕ್ ಆಗಲ್ವಾ ನಿಮ್ಗೆ? ಅಥವಾ ಮುಖ್ಯಮಂತ್ರಿಗಳು ಇದ್ದಾರಾ ಈ ದೇಶದಲ್ಲಿ? ಒಳಗಡೆ ಏನಾದ್ರು ಮಸಲತ್ ನಡೀತಾ ಇದೆ? ಯಾರು ಮುಖ್ಯಮಂತ್ರಿಗಳಲ್ಲಿ? ಏನ್ ಹೇಳ್ತಿದ್ರಿ? 3 ಹಳ್ಳಿ ಬಿಡ್ತೀರಾ? 400 ಎಕರೆ ಬಿಡ್ತೀರಾ? ಒಂದಷ್ಟು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀರಾ? ಅಂದ್ರೆ ಅರ್ಥ ಭೂಮಿ ಬೆಲೆ ಜಾಸ್ತಿ ಆಗತ್ತಾ? ಮನುಷ್ಯರಿಗೆ ಬೆಲೆ ಕೊಡ್ರಿ. ಭೂಮಿಗೆ ಬೆಲೆ ಆದ್ರೆ ನಿಮ್ ಬೊಕ್ಸ ತುಂಬುತ್ತೆ, ನಿಮ್ ಜೊತೆ ಹುನ್ನಾರ ಮಾಡೋರು ಜೋಬ್ ತುಂಬುತ್ತೆ, ಸಮಾಜ ಬೆಳೆಯಲ್ಲ. ಭೂಮಿಗಲ್ಲ, ಮನುಷ್ಯರಿಗೆ ಬೆಲೆ ಕೊಡ್ಬೇಕು ನೀವು. ಈ ಹೋರಾಟ ನಿಲ್ಲಲ್ಲ. ಇದು ಅಂತಃಕರಣದ ಹೋರಾಟ. ನೀವು ಬುದ್ಧಿವಂತರ ತರ ಉತ್ತರ ಕೊಡಬೇಡಿ. ನಾವು ಪ್ರಶ್ನೆನೇ ಕೇಳ್ತಾ ಇಲ್ಲ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ. ನಾವು ನಮ್ಮನ್ನ ನೋವನ್ನ ಹೇಳ್ತಿದೀವಿ, ಬದುಕೋಕೆ ಬಿಡ್ವಿ ಅಂತ ಮನವಿ ಮಾಡ್ತಾ ಇದೀವಿ. ಮನವಿ ಮಾಡಿದ್ರೆ ಸ್ಪಂದಿಸಿ, ಬುದ್ಧಿವಂತರ ತರ ಮಾತಾಡಬೇಡಿ, ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಡಿ. ನೀವು ನಮಗೆ ಬೇಕಾಗಿರೋದು ಸ್ಪಂದನೆ. ನಾವು ಮಣ್ಣನ್ನ ಮಾರೋದಿಲ್ಲ. ಭೂಮಿಯ ಜೊತೆಗೆ ನಮ್ಮ ಸಂವಾದವನ್ನ, ಮಾತನ್ನ ನಿಲ್ಲಿಸೋದಿಲ್ಲ. ಏನ್ ಮಾಡ್ತೀರಿ? ಕಾರ್ಖಾನೆಗಳು ಮಾಡಿ ಕೆಲಸ ಕೊಡುತ್ತಾ ಅದು ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ವಾ ನಿಮಗೆ? ಇವತ್ತೇ ಮನೆ ಮೇಲೆ 6000 ಎಕರೆ ರೀಸೆಟಲ್ಮೆಂಟ್ ಮಾಡಿದ್ವಿ, ರಸ್ತೆಯಲ್ಲಿ ಬಿದ್ದು ಅಲಿತಾ ಇದ್ದಾರೆ. ಏನ್ ಮಾಡ್ತೀರಿ ನಮ್ಮ ರೈತರನ್ನ ನೀವು ತಗೊಂಡು ಕಾರ್ಖಾನೆಗಳು ಮಾಡಿ? ಅದಕ್ಕೆ ವಾಚ್ಮನ್ಗಳು ಮಾಡ್ತೀರಾ? ಕಸ ಮುಸುರೆ ತಿರುಗಿಸ್ತೀರಾ? ನಿಮ್ಮಂತ ಅತ್ಯಂತ ಬುದ್ಧಿವಂತರಿಗೆ ಯೋಚನೆ ಮಾಡಕ್ಕೆ ಹೊಟ್ಟೆ ತುಂಬಿಸೋದು ನಾವು. ಮರ್ಯಾದೆ ಕೊಡಿ ದಯವಿಟ್ಟು. ಸಿದ್ದರಾಮಯ್ಯನವರೇ, ಇದು ಇನ್ನೊಂದು ಹೋರಾಟವಾಗೋದು ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಗಬೇಡಿ. ಮನಸ್ಸಾಕ್ಷಿಯಿಂದ ಜನರ ಆವೇದನ ಅರ್ಥ ಮಾಡ್ಕೊಳ್ಳಿ, ರೈತರನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಮಾರಲ್ಲ ಅಂದ್ರೆ ಮಾರಲ್ಲ, ನಮ್ಮ ಬದುಕನ್ನು ಬಿಡೋಲ್ಲ. ಹಾಗೇನಾದ್ರೂ ಆದರೆ ಇವ್ರ ಜೊತೆ ನಾನು ಇಲ್ಲೇ ಮಲಗ್ತೀನಿ. ಕರ್ಕೊಂಡು ಹೋಗ್ತಾರೆ ಜೈಲಿಗೆ ಹಾಕಿ, ನಾವೆಲ್ಲ ಬೇಲೆ ತಗೊಳ್ಳಲ್ಲ. ನಾನು ಇದೇ ಮಾಡಿಸಿ. ಯಾವ ರಾಜಕಾರಣ ನಡೀತಾ ಇದೆ ಅಲ್ಲಿ? ಜನರನ್ನ ನಿಲ್ಲಿಸ್ತೀರಾ? ಪೊಲೀಸರನ್ನು ಉಪಯೋಗಿಸ್ತೀರಾ? ಯಾವ ಸರ್ವಾಧಿಕಾರ ನಡೀತಾ ಇದೆ ಅಲ್ಲಿ? ದಯವಿಟ್ಟು, ತುಂಬಾ ಗೌರವ ಇದೆ ಸಿದ್ದರಾಮಯ್ಯನವರೇ ನಿಮ್ಮ ಮೇಲೆ. ನಮ್ಮ ಪ್ರೀತಿಯ ನಾಯಕರು ನೀವು, ಜನರಿಗೆ ಸ್ಪಂದಿಸೋರು ನೀವು. ದಯವಿಟ್ಟು ಸ್ಪಂದಿಸಿ. ಕಿವಿ, ಮನಸ್ಸಾಕ್ಷಿ, ಮನಸ್ಸಿಟ್ಟುಕೊಂಡು ನಮಗೆ ಸ್ಪಂದಿಸಿ ಉತ್ತರ ಕೊಡಬೇಡಿ. ಇವೆಲ್ಲ ನಮಗೆ ಅರ್ಥ ಆಗತ್ತೆ. ಈ ಒಡೆದಾಳೋದು, 300 ಜನ ಸೆಟಲ್ ಮಾಡೋದು, ಇನ್ನೊಬ್ಬರು ನಾಡೋದು, ಇದು ಬ್ರಿಟಿಷರ ಕಾಲದಿಂದ ನೋಡ್ಕೊಂಡು ಬಂದಿರೋದೇ ನಾವು. ಇದು ನಡೆಯಲ್ಲ. ನಮಗೆ ನಮ್ಮ ಭೂಮಿ, ನಮ್ಮ ಬದುಕು, ನಮ್ಮ ನೆಮ್ಮದಿ ಬೇಕು. ಹೋರಾಟೋಣ.